ಸೊ ಹೈ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮಗ ಎಲ್ಲರ್ಸಿ ಕನ್ನಡಿಗ ಐತೆ ಲೋಕ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ, ಅಂದರೆ ಲಿಂಗಳಿಂದ. ಸೊ ನೆನ್ನೆ ಒಂದಿದ್ದೆಲ್ಲ ಕೆಲಸ ಮುಗೀತು, ಫ್ರೆಂಡ್ಸ್ ಅದೆಲ್ಲ ಆಟಾಡ್ಕೊಂಡು ಮಸ್ತಿ ಮಾಡಿಕೊಂಡು ಮುಗೀತು ಎಲ್ಲ. ಸೊ ಈಗ ಹೋಗೋ ಟೈಮ್ ಬಂದಿದೆ. ಆ್ಯಕ್ಚುಲಿ ಅನ್ಕೊಂಬೋದು ಯಾಕೆ ಇವನಿಗಿದೆ ಬಟ್ಟೆ ಹಾಕೊಂಡು ನಾನು ವಾಪಸ್ ಹೋಗ್ಬೇಕಾರೆ ಅನ್ನೋದು. ಆ್ಯಕ್ಚುಲಿ ಒಂದು ದಿವಸ ಇರಬೇಕು ಅಂತ ಬಂದಿದ್ದು, ಅದು 2 ದಿವಸ ಪೋಸ್ಟ್ ಮಾಡಾಯಿತು. ನಿನ್ನೆ ಹೋಗೋಕ್ಕಾಗಲಿಲ್ಲ ಸಂಜೆ. ಸೊ ಇವತ್ತು ಹೋಗ್ತಾಯಿದ್ದೀನಿ. ಸೊ ಹೋಗೋಣ ಬನ್ನಿ. ಸ್ವಲ್ಪ ಭುವನ್ ಫೋನ್ ಮಾಡ್ತಾನೆ, ಹೋಗೋಣ. ಸೊ ಹೋಗೋಣ ಬನ್ನಿ ಗೈಸ್. ಈಗ ಅವಳಿನೂ ಬಂದ, ಹೋಗೋಣ ಬನ್ನಿ. ಟೈಮ್ ಆಯಿತು, 11:15 ಬಸ್ ಇದೆ. ಸೊ ಗೈಸ್ ಹೆಂಗೆ ಹೋಗ್ತಾ ನೋಡ್ರಿ, ಒಂದೇ ದಿವಸ ಇರಲಿಲ್ಲ. ನಾನು ಬಂದು 1 ವಾರ ಆಯಿತು. ನೀವೇಕೆ ರಜಾ ಕೊಡ್ತಾರಪ್ಪ, ನಮ್ಮ ಕೊಡಬೇಕಲ್ಲ ಕಾಲೇಜ್. ನಾವೇನು ರಜಾ ಕೇಳಿ ಹಾಕಿರೋದಪ್ಪ. ಸ್ವಲ್ಪ ಈಗ ಬಸ್ ಇದೆ. ಆ್ಯಕ್ಚುಲಿ ಇದು ಫಸ್ಟ್ ಸ್ಟಾಪ್ ಇರಲಿಲ್ಲ, ಆಗಲೇ ಬಂದ್ಬಿಟ್ಟಿತ್ತು ಮುಂದೆ ಸಿಕ್ಕಾಬಿಟ್ಟೆ. ಅಲ್ಲಿಂದ ಓವರ್ಟೇಕ್ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಸುಮಾರು ಬನ್ನಿ. 5 minutes later. ಸೊ ಗೈಸ್ ಬಂದೆ ಈಗ ತರೀಕೆರೆ ರೈಲ್ವೆ ಸ್ಟೇಷನ್ಗೆ. ತರೀಕೆರೆ ರೈಲ್ವೆ ಸ್ಟೇಷನ್ಗೆ ಬಂದೆ. ಸೊ ಹೋಗೋಣ ಬನ್ನಿ. ಈಗ ಟಿಕೆಟ್ ತೊಗೊಬೇಕು. ಇನ್ನು 5 ನಿಮಿಷದಲ್ಲಿ ಬರುತ್ತೆ ಟ್ರೈನ್. 5 ನಿಮಿಷಕ್ಕೆ ಬರುತ್ತೆ ಟ್ರೈನ್. ಈಗ ಹೋಗೋಣ ಬನ್ನಿ. ಇವಾಗ ಟಿಕೆಟ್ ತೊಗೊಬೇಕು. ತರೀಕೆರೆ ಲೆಟ್ಸ್ ಗೋ. ಇದೆಲ್ಲ ಹೊಸ್ತಾ ಮಾಡೋರೆ ಗೈಸ್, ಇದೆಲ್ಲ ಫಸ್ಟ್ ಇರಲಿಲ್ಲ ಶೀಟೆಲ್ಲ. ಹೋಗೋಣ ಬನ್ನಿ. ಮೈಸೂರು ಸ್ಟೇಷನ್ ಹತ್ರ ಬಂದೆ, ಆದರೂ ಸಿಕ್ಕಾಡೆ ಜನ ಇದೆ. ಇದು ಸಿಕ್ಕಾಗುತ್ತೆ ಜನ. ಇದೇ ಫಸ್ಟ್ ಟೈಮ್ ಇಷ್ಟೊಂದು ಜನ ನೋಡ್ತಾ ಇರೋದು ಸ್ಟೇಷನ್ಗೆ. ಟೈಮ್ ಬಂದಿಲ್ಲ, ಬೇರೆ ಟೈಮ್ 2 ನಿಮಿಷ. ಸೊ ಗೈಸ್ ಸೀಟೆಲ್ಲ ಫುಲ್ ಆಗಿಬಿಟ್ಟಿದೆ, ಎಷ್ಟು ಜಾಸ್ತಿ ಇದೆ. ಸೊ ಜಾಸ್ತಿ ಇದೆ, ಸೀಟ್ ಸಿಗೋದು ಕಷ್ಟ. ಗೈಸ್ ಈಗ ತರೀಕೆರೆಗೆ ಬಾಯ್ ಅಂತ ಹೇಳ್ತಾ Later that day. ಸೊ ಗೈಸ್ ಈಗ ಬಂದು ರೀಚ್ ಆಗಿದ್ದೀವಿ ಮೈಸೂರಿಗೆ. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಈಗ ಬಂದು ಮೈಸೂರು ಜಂಕ್ಷನ್ಗೆ. ನನ್ನ ಅಪ್ಪ ಬಂದಿರ ಬರ್ತಾರಂತೀಗ. ಸೊ ಫೋನ್ ಮಾಡ್ತೀನಿ ಇನ್ನೊಂದ್ಸರಿ, ಫೋನ್ ಮಾಡಿ ಕೇಳ್ತೀನಿ ಹುಷಾರಾಗುತ್ತೆ. ಲೆಟ್ಸ್ ಗೋ. ನಮ್ಮ ಅಪ್ಪ ಅಲ್ಲಿ ಹೋಗ್ತಾರೆ ನೋಡ್ರಿ, ಯಾರೋ ಕಸ್ಟಮರ್ ಇದ್ದಾರೆ, ಅಲ್ಲಿಗೆ ಹೋಗಿ. ಯಾರೋ ಕಸ್ಟಮರ್ ಇದ್ದಾರೆ, ಸುಧಾರಿತು. ನಾನು ಅಲ್ಲಿಗೆ ಹೋಗ್ಬೇಕೀಗ. ಹೋಗೋಣ ಬನ್ನಿ. ಗಾಡಿ ಫುಲ್ಲು ಲಗೇಜ್ ತುಂಬಿಸ್ಬಿಟ್ಟವ್ರೆ. ಅಲ್ಲಿ ಹೋಗೋಣ ಬನ್ನಿ ಅಲ್ಲಿಗೆ. ಸೊ ಗೈಸ್ ಈಗ ಬಂದೆ, ಪಪ್ಪನೂ ಬಂದರು, ಯಾರೋ ಕಸ್ಟಮರ್ ಬಂದಿದ್ರು. ಸೊ ದಟ್ ಅವ್ರನ್ನ ಬಿಟ್ಟು ಆಮೇಲೆ ನಾವು ಈಗ ಹೋಗ್ತಾಯಿದ್ದೀವಿ. ಇನ್ನು ಹೋಗುವ. ಮಳೆ ಬರ್ತಾಯಿದೆ, ಸಣ್ಣಕ್ಕೆ ಸೋಣೆ ಮಳೆ. ಹೋಗುವ ಬನ್ನಿ ಗೈಸ್. ಅಲ್ಲೊಂದು ರೈಲ್ವೆ ಸ್ಟೇಷನ್ ಮುಂದೆ ಪೊಲೀಸರು, ಟ್ರಾಫಿಕ್ ಪೊಲೀಸರು ಟೈರಿಗೆ ಲಾಕ್ ಹಾಕ್ತಾರಲ್ಲ ಪಾರ್ಕಿಂಗಲ್ಲಿ ನಿಲ್ಲಿಸಿದಾಗ, ಸಿಕ್ಕ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಇಟ್ಕೊಂಡು ಓಡಾಡ್ತೇನೆ ಅಂತ. ಯಾರೂ ನಿಲ್ಸೋಕ್ಕೂ ಬಿಡೋಲ್ಲ. ಈ ಕಡೆ ಬಂದರೆ ಯಾರೂ ನಿಲ್ಸೋಕ್ಕೂ ಹೋಗ್ಬಿಡಿ ಒಳಗೆ. ಸೊ ಎಲ್ಲ ಹೊರಗೆ ಏನಾದ್ರು ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬೇಕು ನೀವು. ಬಿಡಬೇಕಂದ್ರೆ ರಿಲೇಟಿವ್ಸ್ ಯಾರು ಬಿಡೋಕ್ಕೆ ಹೋಗ್ಬೇಕು, ರೈಲ್ವೆ ಸ್ಟೇಷನ್ ತನಕ ಹೋಗ್ತಿರಲ್ಲ ಅವರಿಗೆ. ಸೊ ಗೈಸ್ ಈಗ ಮನೆ ಒಳಗೆ ಹೋಗ್ತೀವಿ. ಏನ್ರಿ ತಗೋ ಜ್ಯೂಸ್ ಕುಡಿ. ಏನಕ್ಕೆ ಬಂದೆ? ಆಮ್ಲೆಟ್ ಅಲ್ಲೇ ಇರ್ಬೇಕಿತ್ತು. ಕ್ಯಾಜಿ ಬೆಳಗ್ಗೆ ಬಾ ಅಂತ ಬಂದ. ನಾನು ಬರಬಾರ್ದು ಅಂದ್ಕೊಂಡೆ, ಆದರೂ ಬಂದೆ. ಯಾಕೆ ಬಂದೆ? ನಡಿ ಆಚೆಗೆ. ನಾನು ನಮ್ಮನೇಲಿದ್ದೆ. ನಾನು ನಮ್ಮನೇಲಿದ್ದೆ, ನಾನು ಯಾಕೆ ಕೇಳ್ತಾರ? ನಮ್ಮನೇಲಿ ನಾನಿದ್ದೀನಿ. ಹೌದು. 10 hours later. ಸೊ ಗೈಸ್ ಈಗ ನಾವು ಎಲ್ಲಿ ಐಗಿರಿ ಹೋಟೆಲ್ ಹತ್ರ ಐಸ್ ಕ್ರೀಮ್ ತಿನ್ನೋಕ್ಕೆ. ಐಸ್ ಕ್ರೀಮ್ ಗೈಸ್ ಹೋಗೋಣ ಬನ್ನಿ. ಹೋಗ್ತಾ ತೋರಿಸ್ತೀನಿ.
ನಮ್ಮಮ್ಮ ಕರ್ಕೊಂಬಂದಿರೋದು ನಮ್ಮನೆ ಇವತ್ತು ಅಪ್ಸರ ಐಸ್ ಕ್ರೀಮ್ಸ್ಗೆ ನೋಡಿ. ನಮ್ಮಮ್ಮ ಏನು ಕೊಡ್ತಾರೆ ಸ್ಪೆಷಲಾಗಿ ಕೊಡಿಸ್ತಾರಂತೆ, ನೋಡೋಣ ಬನ್ನಿ ಏನು ಕೊಡಿಸ್ತಾರೆ ಅಂತ. ಬನ್ನಿ. ಕೋರಿ ಎರಡು ಹೇಳಾರೆ ಆ್ಯಂಡ್ ವಾಟರ್ ಮೆಲನ್ ಹೇಳಿದ್ದಾರೆ, ಅಲ್ಲಿ ಹಾಕ್ತಿದ್ದಾರೆ. ಎಷ್ಟು ಫ್ಲೇವರ್ಸ್ ಇದೆ ನೋಡಿ. ಇನ್ನೊಂದು ಯಾವುದು? ಗೋವಾ ಗೋರಿ ಎರಡು, ಒಂದು ವಾಟರ್ ಮೆಲನ್, ಸೊ ಗೈಸ್ ಈಗ ಬಂದಿದೆ. ಇದು ಗೋವಾದು. ಇದ್ರ ಸ್ಪೆಷಾಲಿಟಿನ ಇದ್ರ ಮೇಲೆ ಖಾರದ ಪುಡಿ ಹಾಕ್ಕೊಡ್ತಾರೆ. ಅದಕ್ಕೆ ನಾವು ಅಮ್ಮ ಕರ್ಕೊಂಬಂದಿರೋದು ಇಲ್ಲಿಗೆ. ಟೇಸ್ಟ್ ನೋಡೋಣ ಅವ್ಳು ಟೇಸ್ಟ್ ನೋಡಿ ಇದು ಟೇಸ್ಟ್ ಹೆಂಗಿರುತ್ತೆ. ಇದು ಮಸಾಲೆ ಸ್ವಲ್ಪ ಮಿಕ್ಸ್ ಮಾಡಿ ಏನು ಹೇಳಬೇಡ, ಏನು ಹೇಳೋಣ, ನೀನು ತಿನ್ನ. ಪಪ್ಪ ತಿಂತಾರೆ ನೋಡಿ ಗೈಸ್. ಈಗ ನೀನು ತಿನ್ನ. ರಿಯಾಕ್ಷನ್ ಇಲ್ಲ. ತಿನ್ನ. ಅದು ಅನಿಸ್ತಾ ಓಕೆ ಸಾಕು. ಹೆಂಗೈತೆ ಅಂತ ಅದೇ ತಿಂದೆ ಅಲ್ಲ ತಾನೇ. ಹೆಂಗೆ ಲೈಕ್ ನಮ್ಮ ಭಾಷೆಗೆ ಉಪ್ಪು ಖಾರ ಕುಂತಿತ್ತು ಹಂಗೆ ಸೇಮ್ ಅಲ್ಲ, ಇಷ್ಟು ಚೇಂಜ್ ಇಲ್ಲ ಅಲ್ಲ. ಅದಕ್ಕೆ ಸೀಮೆಣ್ಣೆಗೆ ಉಪ್ಪು ಖಾರ ಗೈಸ್ ನನ್ನ ಫೇವ್ರೇಟ್. ದಿಸ್ ಇಸ್ ಮೈ ಫೇವ್ರೇಟ್ ತಿಂತಿದ್ದೆ. ವಾಟರ್ ಮೆಲನ್ ಗೈಸ್. ತಿನ್ನೋದು ಹಂಗಿರುತ್ತೆ. ಅನ್ನ ಇಟ್ಟು ಬರಬೇಕು ಮಾಡಿ. ಇದು ಸ್ವಲ್ಪ ಚೆಂದ, ಬಟ್ ಗೋವಾ ಸ್ಟ್ರಾಬೆರಿ ಫ್ಲೇವರ್ ಇದೆ ಸ್ವಲ್ಪ ಇದೆ ಸ್ವಲ್ಪ. ಪಾನ್ ಬಾಂಬೆ ಇದೇಗಿದೆ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸಿದು. ಗೈಸಿದು ಮಾತ್ರ ನೆಕ್ಸ್ಟ್ ಲೆವೆಲ್. ಗೈಸ್ ಇದು ಪಾನ್ ನೋಡೋಣ ಟೇಸ್ಟ್ ಹೆಂಗಿದೆ. ಇದು ಹೆಂಗಾಗುತ್ತೋ ಸೇಮ್. ಬಾಂಬೆ ಫ್ಲೇವರ್ ಇಲ್ಲ, ಬಾಂಬೆ ತಿಂತೀವಲ್ಲ, ನಂಗೆ ಗೋವಾ ಇಷ್ಟ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲ ನನಗೆ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದರೆ ಸ್ವಲ್ಪ ಅಂದರೆ ಸ್ಟ್ರಾಬೆರಿ ಫ್ಲೇವರ್ ಇದೆ. ಅದು ಇಷ್ಟ ಆಯಿತು. ತಿಂದಿಲ್ಲ ಪಪ್ಪ ಗೈಸ್. ಎಲ್ಲಕ್ಕಿಂತ ಫಸ್ಟ್ ಪ್ಲೇಸ್ ಗೋಸ್ ಟು ಗೋವಾ, ಸೆಕೆಂಡ್ ಪ್ಲೇಸ್ ಗೋಸ್ ಟು ಪಾನ್, ಥರ್ಡ್ ಪ್ಲೇಸ್ ಗೋಸ್ ಟು ವಾಟರ್ ಮೆಲನ್. ಆ್ಯಕ್ಚುಲಿ ಗೈಸ್ ನನ್ನ ಫೇವ್ರೆಟ್ ಫ್ರೂಟ್ ಅಂದರೆ ವಾಟರ್ ಮೆಲನ್. ಫಸ್ಟ್ ಬರೋದು ವಾಟರ್ ಮೆಲನ್ಗೆ. ಆದರೆ ಐಸ್ ಕ್ರೀಮ್ ಸ್ವಲ್ಪ ಥರ್ಡ್ ಪ್ಲೇಸ್ ಕೊಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿತ್ತು. ಬಟ್ ಗೋವಾ ಸಾಕು, ಅದನ್ನೇ ತಿನ್ನಾಗಿದ್ದೀವಿ. ಫಸ್ಟು ನೀವು ಬಂತೀನಿ ಅಪ್ಸರ ಐಸ್ ಕ್ರೀಮ್ ಆಪೋಸಿಟ್ ಆಫ್ ಐಗಿರಿ ಹೋಟೆಲ್, ಐಗಿರಿ ರೆಸ್ಟೋರೆಂಟ್, ಐಗಿರಿ ಹೋಟೆಲ್. ಇದು ಐಗಿರಿ ಕೆಫೆ. ಐಗಿರಿ ಟಿಫನ್ಸ್ ಪ್ಲೇಸ್ ನನಗೂ ಗಂಟ ಗೊತ್ತಿಲ್ಲ. ನೋಡ್ತೀನಿ ತೋರಿಸ್ತೀನಿ ಆಮೇಲೆ. ಚೆನ್ನಾಗಿತ್ತು. ಈ ಅಂಗಡಿಯಲ್ಲಿ ಇನ್ನೂ ಸ್ಪೆಷಲ್ ಇದೆ ಅಂತ ಜೋಕಾಲಿ ಇದೆ. ಹಿಂಗೆ ಕೂತ್ಕೊಂಡು ತೋರಿಸ್ತೀನಿ, ಹಿಂಗೆ ತಿರ್ಸೋಣ. ಹಿಂಗೆ ಕೂತ್ಕೊಂಡು ಅಲ್ಲೇ ಕೂತಾವ ನೋಡಿ ಗೈಸ್. ಹಿಂಗೆ ಕೂತ್ಕೊಂಡು ಆರಾಮಾಗಿ ಇಲ್ಲೇ ತಿರ್ಕೊಂಡು ಆರಾಮಾಗಿ ತಿನ್ಬೋದು. ಇಟ್ಸ್ ಗುಡ್. ಅಪ್ಸರ ಕ್ರೀಮ್ಸ್ ಅಂತ ಕ್ರೀಮ್ ಚೆನ್ನಾಗಿದೆ, ಸೂಪರ್. ಆ್ಯಕ್ಚುಲಿ ಅದು ಏನು ಗೊತ್ತಾ ಗೈಸ್, ಅದೇ ಫಸ್ಟ್ ಟೈಮ್ ನಾನು ತಿಂದಿದ್ದು. ಅಂದರೆ ಐಸ್ ಕ್ರೀಮಿಗೆ ಖಾರದ ಪುಡಿ ಹಾಕ್ಬಿಟ್ಟು ಇದೇ ಫಸ್ಟ್ ಟೈಮ್ ತಿಂದಿದ್ದು ನಾನು. ಥರ ಹೊಸ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಒಂದ್ಸಲ ಟ್ರೈ ಮಾಡಿ ಗೈಸ್. ಒಳಗೋಣ ಬನ್ನಿ. ಸೊ ಗೈಸ್ ಎಲ್ಲ ತಿಂದ ಆಯ್ತು. ಇವಾಗ ನಾವು ಅಮ್ಮನ ಕೂತ್ಕೊಂಡು ಅರ್ಸಿ ಕುಡಿತಾರ. ಇದು ದೊಡ್ಡ
ನೀವು ವೆಯ್ಟ್ ಸಾಲಲ್ಲ ಅಂತ 4 ಚೈನ್ ಹಾಕೋರೆ ಇದು ಅಮ್ಮ ವೆಯ್ಟ್ ಸಾಲಲ್ಲ ಅಂತ 4 ಚೈನು ಕಟ್ಟಾಕಿಲ್ಲ ಅಷ್ಟೇ ಕಾಲಿಗೆ. ಸೊ ತಿಂದಾಯ್ತು. ಹೆಂಗಿತ್ತಮ್ಮ? ನೀವು ನಮಗೆ ಕೇಳಬೇಕು. ಹೆಂಗಿತ್ತು? ಚೆನ್ನಾಗಿತ್ತು. ಲೈಕ್ ಸೇಮ್ ಗೋವಾ ತಿಂದಂಗೆ ಇತ್ತು ಗೈಸ್. ಐಸ್ ಕ್ರೀಮ್ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಸೇಮ್ ಗೋವಾ ತಿಂದಂಗೆ ಇತ್ತು. ಸೊ ಚೆನ್ನಾಗಿತ್ತು. ಆಮೇಲೆ ಪಾನ್ದು ಸಖತ್ತಾಗಿತ್ತು. ಪಾನ್ ಒಂಥರ ಡಿಫ್ರೆಂಟ್ ಇತ್ತು ಗೈಸ್. ಗೋವಾ ಈಸ್ ಅಲ್ಟಿ. ಗೋವಾ ಬಗ್ಗೆ ಮಾತಾಡೋದು ನೋಡೇ ಕರ್ಕೊಂಡು ಗೋವಾ ಬಗ್ಗೆ ಮಾತಾಡೋಂಗಿಲ್ಲ. ಇಟ್ಸ್ ಅಲ್ಟಿ. ಇದು ಒಂದು ಆ್ಯಪ್ ಅದು ವಾಟರ್ಮೆಲ್ಲ, ಅದು ಐಸ್ ಕ್ರೀಮ್ ಅಷ್ಟೇ ಗೈಸ್. ಅದು ರಿಯಲ್ ಇದರಲ್ಲಿ ಯಾವತ್ತೂ ಟಾಪ್ ಆಗಲ್ಲ. ನನಗೆ ಹೊಡೆದಿದ್ದೀಯ ನನಗೆ ಬಿತ್ತು ಗೈಸ್, ಅಮ್ಮ ಹೊಡಿತಾರೆ ನನಗೆ. ಸೊ ಸಿಗ್ತೀವಿ ಗೈಸ್, ಹೋಗ್ತಾ ಬನ್ನಿ ಹೋಗುವ. ಕಾರ್ ಅಲ್ಲಿ ನಿಲ್ಸಿದ್ದೀವಿ.